ಪಾಕ್ ದಾಳಿ ಬೆನ್ನಲ್ಲೇ ಜಮ್ಮುವಿನಲ್ಲಿ ಬ್ಲಾಕ್ಔಟ್. ಜಮ್ಮುವಿನಲ್ಲಿ ಸಂಪೂರ್ಣವಾಗಿ ಲೈಟ್ಗಳನ್ನು ಆಫ್ ಮಾಡಲಾಗಿದೆ. ಆ ಮೂಲಕ ಬ್ಲಾಕ್ಔಟ್ ಅನ್ನ ಮಾಡಲಾಗಿದೆ. ಈ ಪಾಕಿಸ್ತಾನವನ್ನ ಯಾಕೆ ನಂಬಾರದು ನೋಡಿ, ಫುಲ್ ಬ್ಲಾಕ್ಔಟ್ ನ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ಫುಲ್ ಬ್ಲಾಕ್ಔಟ್ ನ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳ ಹಿಂದಿನ ದೃಶ್ಯ ಇದು. ಮೊಬೈಲ್ ನಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ ಇದು ಜಮ್ಮುವಿನಲ್ಲಿ. ಇವತ್ತು ಡಿಜಿಎಂಒ ಮಾತುಕತೆ ಆಯ್ತು. ಡಿಜಿಎಂಒ ಮಾತುಕತೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು. ಡೊನಾಲ್ಡ್ ಟ್ರಂಪ್ ಅವರು ಎಂಟ್ರಿ ಕೊಟ್ಟರು, ಹೆಮ್ಮೆ ಇದೆ, ಪರಮಾಣು ಯುದ್ಧವನ್ನು ನಾವು ತಡೆದಿದ್ದೀವಿ ಅಂತಂದ್ರು. ಓಕೆ, ಆಮೇಲೆ ಮೋದಿ ಅವರು ಬಂದ್ರು, ಭಾಷಣವನ್ನ ಮಾಡಿದ್ರು, ಆಪರೇಷನ್ ಸಿಂಧೂರ ಕಂಟಿನ್ಯೂ ಇದೆ ಅಂತೇಳಿ. ಇದಾದ ಮೇಲೂ ಕೂಡ ತನ್ನ ನರಿಬುದ್ಧಿಯನ್ನ ತೋರಿಸಿದೆ ಅಂತಂದ್ರೆ ಸಿಂಹ ಗರ್ಜಿಸೋದು ಬಾಕಿ ಇದೆ, ಗರ್ಜಿಸುತ್ತೆ. ಮಾತಾಡ್ತಾರೆ ನಮ್ಮ ಮುಂದಿಗೆ ಮೋಹನ್ ಅವರೇ, ಈಗ ನೋಡಿ, ಒಂದು ಡಿಜಿಎಂಒ ಲೆವೆಲ್ ಅಲ್ಲಿ ಮಾತುಕತೆಗಳಾಗತ್ತೆ. ಅಮೆರಿಕ ಅಧ್ಯಕ್ಷ ಎಂಟ್ರಿ ಕೊಟ್ಟು ನಾವು ತಡೆದಿದ್ದೀವಿ ಅಂತಾರೆ. ಪ್ರಧಾನಿಯವರು ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಆ ಗಡಿ ಭಾಗದಲ್ಲಿ ಈ ಡ್ರೋನ್ ಅಟ್ಯಾಕ್ ಆಗುವಂತ ಕೆಲಸಗಳಾಗತ್ತಲ್ಲ. ಅಂದ್ರೆ ಇಲ್ಲಿ ಅವರ ಮೇಲೆ ಕಂಟ್ರೋಲ್ ಇಲ್ವಾ ಪಾಕಿಸ್ತಾನದ ಆರ್ಮಿ ಮೇಲೆ, ಅಥವಾ ಇವರು ಬೇರೆ ಉದ್ದೇಶವನ್ನ ಇಟ್ಟುಕೊಂಡು ಈ ರೀತಿಯಾಗಿ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಅನ್ಸುತ್ತಾ? ಇದು ಕೇಳ್ತಾ ಇದ್ದೀರಾ? ಮೋಹನ್ ಕೇಳಿಸ್ತಾ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಸರ್. ನೋಡಿ, ನೌ ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್ ದಟ್ ನರೇಂದ್ರ ಮೋದಿ ಹ್ಯಾಸ್ ಫೇಲ್ಡ್ ಆಲ್ ಹಿಸ್ ಸ್ಪೆಕ್ಯುಲೇಷನ್. ಈಗ ಇವು ಕೂಡ ನಮ್ಮ ಅಮೆರಿಕನ್ ಪ್ರೆಸಿಡೆಂಟ್ ಇಂಟರ್ವ್ಯೂ ಆದ್ರು, ಆ ನಂತರ ನಾವು ಅಮೆರಿಕಾಗೆ ಪಾಕಿಸ್ತಾನ್ಗೆ ಸಂದೇಶ ಕೊಟ್ಟರು ಕೂಡ ಇಲ್ಲಿಯವರೆಗೂ ನಮ್ಮ ಏರ್ಫೋರ್ಸ್ ಆಕ್ಟಿವೇಟ್ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅವರು. ಇದಕ್ಕೆ ಏನಂತೀರ ಸರ್? ಸರ್, ನಿಮ್ದು ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ, ಮತ್ತೊಮ್ಮೆ ಹೇಳ್ಬೋದಾ? ಮತ್ತೊಮ್ಮೆ. ಐ ಆಮ್ ಟ್ರಾವೆಲಿಂಗ್. ಬೆಳಿಗ್ಗೆ ನಾನು ಸ್ಟುಡಿಯೋ ಬರ್ತೀನಿ ಸರ್. ಹಲೋ, ಟ್ರೈನ್ ನಲ್ಲಿ ಇದ್ದೀನಿ ನಾನು. ಐ ಆಮ್ ಕಮಿಂಗ್ ಟು ಬೆಂಗಳೂರು. ಓಕೆ, ಈಗ ಹೇಳಿ ಸರ್. ಈಗ ಕರೆಕ್ಟಾಗಿ ಕೇಳಿಸ್ತದೆ, ಹೇಳಿ ಸರ್, ಪ್ಲೀಸ್ ಕಂಟಿನ್ಯೂ ಮಾಡಿ. ಹಲೋ, ಹೇಳಿ ಕೇಳಿಸ್ತದೆ, ಹೇಳಿ ಸರ್. Sir, I am traveling to Bangalore. I am in the train. Okay. And I am frustrated and too much demoralized. Okay. ಯಾಕೆ ನರೇಂದ್ರ ಮೋದಿ ಅವರು has come to the American president and ಅವರು ಹೇಳಿದ ಪ್ರಕಾರನೇ हम अभी नहीं करेंगे, ये नहीं करेंगे. ಒಂದು ಆಯ್ತಲ್ಲ, ಆಯ್ತಾಯ್ತು. ಮೋಹನ್ ಅವರೇ, ಈಗ ಇಲ್ಲಿ ಒಡ್ಸ್ಕೊಂಡಿದ್ದು 26 ಜನರ ಪ್ರಾಣ ಹೋಗಿದ್ದು ಭಾರತೀಯರದ್ದು, ಉಗ್ರರಿಗೆ ನೆಲೆ ಕೊಟ್ಟಿದ್ದು ಪಾಕಿಸ್ತಾನದ್ದು. ಇಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ವಿಚಾರ. ಅಮೆರಿಕ ಯಾಕೆ ಎಂಟ್ರಿ ಆಗ್ಬೇಕು? ಅಲ್ಲ ಸರ್, ನಾನು ಹೇಳ್ತಾ ಇದ್ದು ತಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ಗೊತ್ತಾಯ್ತು ಮೋಹನ್ ಅವರೇ, ನನಗೆ ಗೊತ್ತಾಯ್ತು. ನಾನು ಹೇಳ್ತಿರೋದು, ಅಮೆರಿಕ ಯಾಕೆ ಎಂಟ್ರಿ ಆಗ್ಬೇಕು? ನಾವೆಲ್ಲವನ್ನೂ ಕೂಡ ತಡೆದ್ಬಿಟ್ಟಿದೀವಿ ಅಂತ ಯಾಕೆ ಹೇಳ್ಕೋಬೇಕು? ನೋಡ್ರಿ, ಸೀಸ್ ಫೈರ್ ಟ್ರಂಪನ್ನ ಮಾತು ಕೇಳಿ ನಾವು ಒಪ್ಪಿದ್ವಿ. 45 ನಿಮಿಷದಲ್ಲಿ ಅವರು ಮತ್ತೆ ಅಟ್ಯಾಕ್ ಮಾಡಿದ್ರು. ಈಗ ನಾವು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವ್ರ ಮಾತನ್ನ ಕೇಳ್ಬೇಕಾ ಈಗ್ಲೂ? ಈಗ ಹಾಗಾದ್ರೆ ಇಲ್ಲ, ನಾವು ಈಗ ವಿ ಹ್ಯಾವ್ ಗಿವನ್ ವಾರ್ನಿಂಗ್ ಟು ದ ಪಾಕಿಸ್ತಾನ್ ಅಂಡ್ ಅವರ್ ಡಿಜಿಎಂ ಹ್ಯಾಸ್ ಟೋಲ್ಡ್ ನೋ ಮ್ಯಾಟರ್ ವಿಲ್ ಬಿ ಡಿಸ್ಕಸ್ ಅದರ್ ದೆನ್ ದ ಸೀಸ್ ಫೈರ್. ಸೀಸ್ ಫೈರ್ ಮತ್ತೆ ಉಲ್ಲಂಘನೆ ಮಾಡಿದ್ದಾರೆ. ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ರು 8 o'clock to 8:20 उसका जवाब जरूर देंगे. ಬಟ್ ಯಾಕ್ರಿ ಸರ್ ಏರ್ಫೋರ್ಸ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಿಲ್ಲ? ನಾವು ಮಾತಾಡಿದ ಮೇಲೂ ಕೂಡ ಅವ್ರು ಹಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಏನು ಬಂದ್ರ ಶಬ್ದ ವಾಪಸ್ ಬಾದ್ ನಾವು. ಆದ್ರೆ
I again request Narendra Modi not to below Trump and not to below Pakistan army. ಓಕೆ 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 ಮೋಹನ್ ಚಿತ್ತಾಲ್ ಅವರೇ, ಈಗ ನೀವು ಕೂಡ ಬೆಂಗಳೂರಿಗೆ ಬರ್ತಾ ಇದ್ರೆ ಜಾಸ್ತಿ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ. ಕಡೆಯದಾಗಿ ಒಂದು ಸಂದೇಶವನ್ನ ಕೊಡಿ ನಮ್ಮ ವೀಕ್ಷಕರಿಗೆ. ನಾವೇನ್ ಮಾಡ್ಬೇಕೀಗ? ಯಾರು? ನಾವು ಭಾರತೀಯರು. ಭಾರತ ಏನ್ ನಾವು ಮಾಡ್ಬೇಕು? ಭಾರತೀಯರು ನರೇಂದ್ರ ಮೋದಿ ಅವರ ಭಾಷಣ ಕೇಳ್ಕತ್ತ ಆರಾಮಾಗಿ ಕೂಡ್ಬೇಕಷ್ಟೇ. ಅಲ್ಲ, ಈಗ ಪ್ರಮುಖವಾಗಿ ಸೈನಿಕರಿಗೆ ಪರಮಾಧಿಕಾರವನ್ನ ಕೊಟ್ಟಾಗಿದೆ ಮೋಹನ್ ಅವರೇ. ಕೊಟ್ಟಿಲ್ಲ ರೀ ಅವರು. ಪರಮಾಧಿಕಾರ ಅಣ್ಣ ಪರಮಾಧಿಕಾರ ಕೊಟ್ಟಿದ್ರೆ ನಾವು ಅವಾಗೇ ಅಟ್ಯಾಕ್ ಮಾಡ್ತಾ ಇದ್ವಿ. ಅವರು ಪರಮಾಧಿಕಾರ ಕೊಟ್ಟಿಲ್ಲ. ಸಿ ಇನ್ ಜಿಯೋ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಎವ್ರಿಥಿಂಗ್ ಈಸ್ ಡಿಪೆಂಡೆಡ್ ಆನ್ ದ political will, and we are telling on the face of the people that now army ge, navy ge, air force ge ಪರಮಾಧಿಕಾರ ಕೊಟ್ಟಿದ್ರೆ ಅವರು ನಾವು ಟ್ರೀಸರ್ ತೋರಿಸಿದ್ವಿ, ಅವರು ಡ್ರಾಮಾ ಮಾಡಿದ್ರು. ನಾವು ಕ್ಲೈಮೇಕ್ಸ್ ತೋರಿಸ್ಬೇಕಾಗಿತ್ತಲ್ಲ ಸರ್. ನಾನು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಪ್ಯಾಸೆಂಜರ್ಸ್ ಡಿಸ್ಟರ್ಬ್ ಆಗ್ತಾ ಇದ್ದಾರೆ ಸರ್. ಬೆಳಿಗ್ಗೆ ಮಾತಾಡ. ಓಕೆ ಓಕೆ, ಬೆಳಗ್ಗೆ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಚಿತ್ರದುರ್ಗನೊಂದಿಗೆ ಮಾತಾಡೋದಕ್ಕಾಗಿ. ಪಾಕ್ ದಾಳಿ ಬೆನ್ನಲ್ಲೇ ಜಮ್ಮುವಿನಲ್ಲಿ ಬ್ಲಾಕ್ಔಟ್. ಜಮ್ಮುವಿನಲ್ಲಿ ಸಂಪೂರ್ಣವಾಗಿ ಲೈಟ್ಗಳನ್ನು ಆಫ್ ಮಾಡಲಾಗಿದೆ. ಆ ಮೂಲಕ ಬ್ಲಾಕ್ಔಟ್ ಅನ್ನ ಮಾಡಲಾಗಿದೆ. ಈ ಪಾಕಿಸ್ತಾನವನ್ನ ಯಾಕೆ ನಂಬಾರದು ನೋಡಿ, ಫುಲ್ ಬ್ಲಾಕ್ಔಟ್ ನ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ಫುಲ್ ಬ್ಲಾಕ್ಔಟ್ ನ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳ ಹಿಂದಿನ ದೃಶ್ಯ ಇದು. ಮೊಬೈಲ್ ನಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ ಇದು ಜಮ್ಮುವಿನಲ್ಲಿ. ಇವತ್ತು ಡಿಜಿಎಂಒ ಮಾತುಕತೆ ಆಯ್ತು. ಡಿಜಿಎಂಒ ಮಾತುಕತೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು. ಡೊನಾಲ್ಡ್ ಟ್ರಂಪ್ ಅವರು ಎಂಟ್ರಿ ಕೊಟ್ಟರು, ಹೆಮ್ಮೆ ಇದೆ, ಪರಮಾಣು ಯುದ್ಧವನ್ನು ನಾವು ತಡೆದಿದ್ದೀವಿ ಅಂತಂದ್ರು. ಓಕೆ, ಆಮೇಲೆ ಮೋದಿ ಅವರು ಬಂದ್ರು, ಭಾಷಣವನ್ನು ಮಾಡಿದ್ರು, ಆಪರೇಷನ್ ಸಿಂಧೂರ ಕಂಟಿನ್ಯೂ ಇದೆ ಅಂತೇಳಿ. ಇದಾದ ಮೇಲೂ ಕೂಡ ತನ್ನ ನರಿಬುದ್ಧಿಯನ್ನ ತೋರಿಸಿದೆ ಅಂತಂದ್ರೆ ಸಿಂಹ ಗರ್ಜಿಸೋದು ಬಾಕಿ ಇದೆ, ಗರ್ಜಿಸುತ್ತೆ. ಮಾತಾಡ್ತಾರೆ ನಮ್ಮೊಂದಿಗೆ ಮೋಹನ್ ಅವರು. ಮೋಹನ್ ಅವರೇ, ಈಗ ನೋಡಿ, ಒಂದು ಡಿಜಿಎಂಒ ಲೆವೆಲ್ ಅಲ್ಲಿ ಮಾತುಕತೆಗಳಾಗತ್ತೆ. ಅಮೆರಿಕ ಅಧ್ಯಕ್ಷ ಎಂಟ್ರಿ ಕೊಟ್ಟು ನಾವು ತಡೆದಿದ್ದೀವಿ ಅಂತಾರೆ. ಪ್ರಧಾನಿಯವರು ಕೂಡ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಆ ಗಡಿ ಭಾಗದಲ್ಲಿ ಈ ಡ್ರೋನ್ ಅಟ್ಯಾಕ್ ಆಗುವಂತ ಕೆಲಸಗಳಾಗತ್ತಲ್ಲ. ಅಂದ್ರೆ ಇಲ್ಲಿ ಅವರ ಮೇಲೆ ಕಂಟ್ರೋಲ್ ಇಲ್ವಾ ಪಾಕಿಸ್ತಾನದ ಆರ್ಮಿ ಮೇಲೆ, ಅಥವಾ ಇವರ ಬೇರೆ ಉದ್ದೇಶವನ್ನ ಇಟ್ಟುಕೊಂಡು ಈ ರೀತಿಯಾಗಿ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಅನ್ಸುತ್ತಾ? ಇದು ಕೇಳ್ತಾ ಇದ್ದೀರಾ? ಮೊದಲು ಕೇಳಿಸ್ತಾ ಇದೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳ್ತಾ ಸರ್. ನೋಡಿ, now it has been proved that Narendra Modi has failed all his speculation. ಈಗ ಇವು ಕೂಡ ನಮ್ಮ ಅಮೆರಿಕನ್ ಪ್ರೆಸಿಡೆಂಟ್ ಇಂಟರ್ವ್ಯೂ ಆದ್ರು, ಆ ನಂತರ ನಾವು ಅಮೆರಿಕಾಗೆ ಪಾಕಿಸ್ತಾನ್ಗೆ ಸಂದೇಶ ಕೊಟ್ಟರು ಕೂಡ ಇಲ್ಲಿಯವರೆಗೂ ನಮ್ಮ ಏರ್ಫೋರ್ಸ್ ಆಕ್ಟಿವೇಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅವರು. ಇದಕ್ಕೆ ಏನಂತೀರಾ ಸರ್? ಸರ್, ನಿಮ್ದು ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ, ಮತ್ತೊಮ್ಮೆ ಹೇಳ್ಬೋದಾ? ಮತ್ತೊಮ್ಮೆ. ಬೆಳಿಗ್ಗೆ ನಾನು ಸ್ಟುಡಿಯೋ ಬರ್ತೀನಿ ಸರ್. ಹಲೋ, ಟ್ರೈನ್ ನಲ್ಲಿ ಇದ್ದೀನಿ ನಾನು. ಐ ಆಮ್ ಕಮಿಂಗ್ ಟು ಬೆಂಗಳೂರು. ಓಕೆ ಓಕೆ, ಈಗ ಹೇಳಿ ಸರ್, ಈಗ ಕರೆಕ್ಟಾಗಿ ಕೇಳಿಸ್ತದೆ, ಹೇಳಿ ಸರ್, ಪ್ಲೀಸ್ ಕಂಟಿನ್ಯೂ ಮಾಡಿ. ಹಲೋ, ಹೇಳಿ ಕೇಳಿಸ್ತದೆ, ಹೇಳಿ ಸರ್. ಸರ್, ಐ ಆಮ್ ಟ್ರಾವೆಲಿಂಗ್ ಟು ಬೆಂಗಳೂರು. ಐ ಆಮ್ ಇನ್ ದ ಟ್ರೈನ್. ಓಕೆ. ಐ ಆಮ್ ಫ್ರಸ್ಟ್ರೇಟೆಡ್ ಅಂಡ್ ಟು ಮಚ್ ಡಿಮೋರಲೈಸ್ಡ್.
ಓಕೆ. ಯಾಕೆ ನರೇಂದ್ರ ಮೋದಿ ಅವರು ಹ್ಯಾಸ್ ಕಮ್ ಟು ದ ಅಮೆರಿಕನ್ ಪ್ರೆಸಿಡೆಂಟ್ ಅಂಡ್ ಅವರು ಹೇಳಿದ ಪ್ರಕಾರನೇ ಹಮ್ ಅಭಿ ನೈ ಕರೆಂಗೆ ಏನೇ ಕರೆಂಗೆ ಒಂದು ಆಯ್ತಲ್ಲ ಆಯ್ತಾಯ್ತು ಮೋಹನ್ ಚಿತ್ತಲ್ ಅವರೇ, ಮೋಹನ್ ಅವರೇ, ಈಗ ಇಲ್ಲಿ ಒಡ್ಸ್ಕೊಂಡಿದ್ದು 26 ಜನರ ಪ್ರಾಣ ಹೋಗಿದ್ದು ಭಾರತೀಯರದ್ದು, ಉಗ್ರರಿಗೆ ನೆಲೆ ಕೊಟ್ಟಿದ್ದು ಪಾಕಿಸ್ತಾನದ್ದು. ಇಲ್ಲಿ ಪಾಕಿಸ್ತಾನ ಮತ್ತು ಭಾರತದ ನಡುವಿನ ವಿಚಾರ, ಅಮೆರಿಕ ಯಾಕೆ ಎಂಟ್ರಿ ಆಗ್ಬೇಕು? ಅಲ್ಲ ಸರ್, ನಾನು ಹೇಳ್ತಾ ಇದ್ದು ತಮ್ಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲ, ಗೊತ್ತಾಯ್ತು ಮೋಹನ್ ಅವರೇ, ನನಗೆ ಗೊತ್ತಾಯ್ತು. ನಾನು ಹೇಳ್ತಿರೋದು ಅಮೆರಿಕ ಯಾಕೆ ಎಂಟ್ರಿ ಆಗ್ಬೇಕು, ನಾವೆಲ್ಲವನ್ನೂ ಕೂಡ ತಡೆದ್ಬಿಟ್ಟಿದೀವಿ ಅಂತ ಯಾಕೆ ಹೇಳ್ಕೋಬೇಕು? ನೋಡ್ರಿ, ಸೀಸ್ ಫೈರ್ ಟ್ರಂಪನ್ನ ಮಾತು ಕೇಳಿ ನಾವು ಒಪ್ಪಿದ್ವಿ. 45 ನಿಮಿಷದಲ್ಲಿ ಅವರು ಮತ್ತೆ ಅಟ್ಯಾಕ್ ಮಾಡಿದ್ರು. ಈಗ ನಾವು ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವ್ರ ಮಾತನ್ನ ಕೇಳ್ಬೇಕಾ ಈಗ್ಲೂ? ಈಗ ಹಾಗಾದ್ರೆ ಇಲ್ಲ, ನಾವು ಈಗ ವಿ ಹ್ಯಾವ್ ಗಿವನ್ ವಾರ್ನಿಂಗ್ ಟು ದ ಪಾಕಿಸ್ತಾನ್ ಅಂಡ್ ಅವರ್ ಡಿಜಿಎಂಎ ಹ್ಯಾಸ್ ಟೋಲ್ಡ್ ನೋ ಮ್ಯಾಟರ್ ವಿಲ್ ಬಿ ಡಿಸ್ಕಸ್ ಅದರ್ ದೆನ್ ದ ಸೀಸ್ ಫೈರ್ ಮತ್ತೆ ಉಲ್ಲಂಘನೆ ಮಾಡಿದ್ದಾರೆ. ನಮ್ಮ ನರೇಂದ್ರ ಮೋದಿ ಅವರು ಹೇಳಿದ್ರು 8 o'clock to 8:20 उसका जवाब जरूर देंगे. ಬಟ್ ಯಾಕ್ರಿ ಸರ್ ಏರ್ಫೋರ್ಸ್ಗೆ ಅವರು ಗ್ರೀನ್ ಸಿಗ್ನಲ್ ಕೊಡ್ತಾ ಇದ್ದಿಲ್ಲ? ನಾವು ಮಾತಾಡಿದ ಮೇಲೂ ಕೂಡ ಅವ್ರು ಹಿಂಗ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಾವು ಏನು ಬಂದ್ರ ಶಬ್ದ ವಾಪಸ್ ಬಾದ್ ನಾವು. ಆದ್ರೆ ಐ ಅಗೇನ್ ರಿಕ್ವೆಸ್ಟ್ ನರೇಂದ್ರ ಮೋದಿ ನಾಟ್ ಟು ಬಿಲೀವ್ ಟ್ರಂಪ್ ಅಂಡ್ ನಾಟ್ ಟು ಬಿಲೀವ್ ಪಾಕಿಸ್ತಾನ್ ಆರ್ಮಿ. ಓಕೆ ಮೋಹನ್ ಚಿತ್ತಲ್ ಅವರೇ, ಈಗ ನೀವು ಕೂಡ ಬೆಂಗಳೂರಿಗೆ ಬರ್ತಾ ಇದ್ರೆ ಜಾಸ್ತಿ ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ. ಕಡೆಯದಾಗಿ ಒಂದು ಸಂದೇಶವನ್ನ ಕೊಡಿ ನಮ್ಮ ವೀಕ್ಷಕರಿಗೆ. ನಾವೇನ್ ಮಾಡ್ಬೇಕೀಗ? ಯಾರು? ನಾವು ಭಾರತೀಯರು. ಭಾರತ ಏನ್ ಮಾಡ್ಬೇಕು? ನಾವು ಭಾರತೀಯರು ನರೇಂದ್ರ ಮೋದಿ ಅವರ ಭಾಷಣ ಕೇಳ್ಕಟ ಆರಾಮಾಗಿ ಕೂಡ್ಬೇಕಷ್ಟೇ. ಅಲ್ಲ, ಈಗ ಪ್ರಮುಖವಾಗಿ ಸೈನಿಕರಿಗೆ ಪರಮಾಧಿಕಾರವನ್ನ ಕೊಟ್ಟಾಗಿದೆ ಮೋಹನ್ ಅವರೇ. ಕೊಟ್ಟಿಲ್ಲ ರೀ ಅವರು ಪರಮಾಧಿಕಾರ ಪರಮಾಧಿಕಾರ ಕೊಟ್ಟಿದ್ರೆ ನಾವು ಅವಾಗೇ ಅಟ್ಯಾಕ್ ಮಾಡ್ತಾ ಇದ್ವಿ. ಅವರು ಪರಮಾಧಿಕಾರ ಕೊಟ್ಟಿಲ್ಲ. ಸಿ ಇನ್ ಜಿಯೋ ಪೊಲಿಟಿಕಲ್ ಹಿಸ್ಟ್ರಿಯಲ್ಲಿ ಎವ್ರಿಥಿಂಗ್ ಈಸ್ ಡಿಪೆಂಡೆಡ್ ಆನ್ ದ political will and we are telling on the face of the people that now army ge navy ge air force ge ಪರಮಾಧಿಕಾರ ಕೊಟ್ಟಿದ್ರೆ ಅವರು ನಾವು ಟ್ರೀಸರ್ ತೋರಿಸಿದ್ವಿ, ಅವರು ಡ್ರಾಮಾ ಮಾಡಿದ್ರು. ನಾವು ಕ್ಲೈಮೇಕ್ಸ್ ತೋರಿಸ್ಬೇಕಾಗಿತ್ತಲ್ಲ ಸರ್. ನಾನು ಟ್ರಾವೆಲ್ ಮಾಡ್ತಾ ಇದ್ದಾರೆ, ಪ್ಯಾಸೆಂಜರ್ಸ್ ಡಿಸ್ಟರ್ಬ್ ಆಗ್ತಾ ಇದ್ದಾರೆ ಸರ್. ಬೆಳಿಗ್ಗೆ ಮಾತಾಡ. ಓಕೆ, ಬೆಳಗ್ಗೆ ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಚಿತ್ರದುರ್ಗನೊಂದಿಗೆ ಮಾತಾಡೋದಕ್ಕಾಗಿ. ಪಾಕ್ ದಾಳಿ ಬೆನ್ನಲ್ಲೇ ಜಮ್ಮುವಿನಲ್ಲಿ ಬ್ಲಾಕ್ಔಟ್. ಜಮ್ಮುವಿನಲ್ಲಿ ಸಂಪೂರ್ಣವಾಗಿ ಲೈಟ್ಗಳನ್ನು ಆಫ್ ಮಾಡಲಾಗಿದೆ. ಆ ಮೂಲಕ ಬ್ಲಾಕ್ಔಟ್ ಅನ್ನ ಮಾಡಲಾಗಿದೆ. ಈ ಪಾಕಿಸ್ತಾನವನ್ನ ಯಾಕೆ ನಂಬಾರದು ನೋಡಿ, ಫುಲ್ ಬ್ಲಾಕ್ಔಟ್ ನ ದೃಶ್ಯಾವಳಿ ಗಮನಿಸ್ತಾ ಇದ್ದೀರಿ. ಫುಲ್ ಬ್ಲಾಕ್ಔಟ್ ನ ದೃಶ್ಯವನ್ನ ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ. ಕೆಲವೇ ಕ್ಷಣಗಳ ಹಿಂದಿನ ದೃಶ್ಯ ಇದು. ಮೊಬೈಲ್ ನಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ ಇದು ಜಮ್ಮುವಿನಲ್ಲಿ. ಇವತ್ತು ಡಿಜಿಎಂಒ ಮಾತುಕತೆ ಆಯ್ತು. ಡಿಜಿಎಂಒ ಮಾತುಕತೆ ಆದ್ಮೇಲೆ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಂಡಿದ್ರು. ಡೊನಾಲ್ಡ್ ಟ್ರಂಪ್ ಅವರು ಎಂಟ್ರಿ ಕೊಟ್ಟರು, ಹೆಮ್ಮೆ ಇದೆ, ಪರಮಾಣು ಯುದ್ಧವನ್ನು ನಾವು ತಡೆದಿದ್ದೀವಿ ಅಂತಂದ್ರು. ಓಕೆ, ಆಮೇಲೆ ಮೋದಿ ಅವರು ಬಂದ್ರು, ಭಾಷಣವನ್ನ ಮಾಡಿದ್ರು, ಆಪರೇಷನ್ ಸಿಂಧೂರ ಕಂಟಿನ್ಯೂ ಇದೆ ಅಂತೇಳಿ. ಇದಾದ ಮೇಲೂ ಕೂಡ ತನ್ನ ನರಿಬುದ್ಧಿಯನ್ನ ತೋರಿಸಿದೆ ಅಂತಂದ್ರೆ ಸಿಂಹ ಗರ್ಜಿಸೋದು ಬಾಕಿ ಇದೆ, ಗರ್ಜಿಸುತ್ತೆ.
ಸರ್ ಮಾತಾಡ್ತಾರೆ ನಮ್ಮೊಂದಿಗೆ ಮೋಹನ್ ಅವರೇ, ಈಗ ನೋಡಿ ಒಂದು DGMO ಲೆವೆಲ್ ಅಲ್ಲಿ ಮಾತುಕತೆಗಳಾಗತ್ತೆ. ಅಮೆರಿಕ ಅಧ್ಯಕ್ಷ ಎಂಟ್ರಿ ಕೊಟ್ಟು ನಾವು ತಡೆದಿದ್ದೀವಿ ಅಂತಾರೆ. ಪ್ರಧಾನಿಯವರು ಕೂಡ ನಾವು ಎಚ್ಚರಿಕೆಯನ್ನ ಕೊಡ್ತೀವಿ ಅಂತ ಹೇಳ್ತಾರೆ. ಇಷ್ಟೆಲ್ಲ ಆದ್ಮೇಲೂ ಕೂಡ ಆ ಗಡಿ ಭಾಗದಲ್ಲಿ ಈ ಡ್ರೋನ್ ಅಟ್ಯಾಕ್ ಆಗುವಂತ ಕೆಲಸಗಳಾಗತ್ತಲ್ಲ, ಅಂದ್ರೆ ಇಲ್ಲಿ ಅವರ ಮೇಲೆ ಕಂಟ್ರೋಲ್ ಇಲ್ವಾ ಪಾಕಿಸ್ತಾನದ ಆರ್ಮಿ ಮೇಲೆ, ಅಥವಾ ಇವರು ಬೇರೆ ಉದ್ದೇಶವನ್ನ ಇಟ್ಟುಕೊಂಡು ಈ ರೀತಿಯಾಗಿ ಕೆಣಕುವಂತ ಕೆಲಸವನ್ನ ಮಾಡ್ತಾ ಇದೆ ಅಂತ ಅನ್ಸುತ್ತಾ? ಇದು ಕೇಳ್ತಾ ಇದ್ದೀರಾ? ಮೋಹನ್ ಅವರೇ ಕೇಳಿಸ್ತಾ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹಾ ಕೇಳ್ತಾ ಸರ್. ನೋಡಿ, now it has been proved that Narendra Modi has failed all his speculation. ಈಗ ಇವು ಕೂಡ ನಮ್ಮ ಅಮೆರಿಕನ್ ಪ್ರೆಸಿಡೆಂಟ್ ಇಂಟರ್ವ್ಯೂ ಆದ್ರು, ಆ ನಂತರ ನಾವು ಅಮೆರಿಕಾಗೆ ಪಾಕಿಸ್ತಾನ್ಗೆ ಸಂದೇಶ ಕೊಟ್ಟರು ಕೂಡ ಇಲ್ಲಿವರೆಗೂ ನಮ್ಮ ಏರ್ಫೋರ್ಸ್ ಆಕ್ಟಿವೇಟ್ ಮಾಡಿಸ್ಲಿಕ್ಕೆ ಆಗ್ತಾ ಇಲ್ಲ ನರೇಂದ್ರ ಮೋದಿ ಅವರಿಗೆ. ಇದಕ್ಕೆ ಏನಂತೀರಾ ಸರ್? ಸರ್ ನಿಮ್ದು ವಾಯ್ಸ್ ತುಂಬಾ ಬ್ರೇಕ್ ಆಗ್ತಿದೆ, ಮತ್ತೊಮ್ಮೆ ಹೇಳ್ಬೋದಾ? ಮತ್ತೊಮ್ಮೆ. ಐ ಆಮ್ ಟ್ರಾವೆಲಿಂಗ್. ಬೆಳಿಗ್ಗೆ ನಾನು ಸ್ಟುಡಿಯೋ ಬರ್ತೀನಿ. ಹಲೋ, ಟ್ರೈನ್ ನಲ್ಲಿ ಇದ್ದೀನಿ ನಾನು. ಐ ಆಮ್ ಕಮಿಂಗ್ ಟು ಬೆಂಗಳೂರು. ಓಕೆ, ಈಗ ಹೇಳಿ ಸರ್, ಈಗ ಕರೆಕ್ಟಾಗಿ ಕೇಳಿಸ್ತದೆ, ಹೇಳಿ ಸರ್, ಪ್ಲೀಸ್ ಕಂಟಿನ್ಯೂ ಮಾಡಿ. ಹಲೋ ಹೇಳಿ ಕೇಳಿಸ್ತದೆ, ಹೇಳಿ ಸರ್. Sir, I am traveling to Bangalore. I am in the train. Okay. And I am frustrated and too much demoralized. Okay. ಯಾಕೆ ನರೇಂದ್ರ ಮೋದಿ ಅವರು has come to the American president and ಅವರು ಹೇಳಿದ